ಪಾವಕಿ ಶ್ರೀಗಳು ಮತ್ತು ನೀವಂದ ಧರ್ಮಗುರು ಬಸವಣ್ಣನವರನ್ನ ಸ್ಮರಿಸಿ ಅನುಭವ ಮಂಟಪದ ಶಿಲ್ಪಿ, ಕನ್ನಡದ ಪಟ್ಟದೇವರೆಂದೇ ಖ್ಯಾತನಾಮರಾದ ಸದ್ಗುರುಗಳಾದ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನ ಸ್ಮರಿಸಿ, ಎನ್ನ ಅಂತರಂಗದ ಶಕ್ತಿ ಮಾತೃ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಎಲ್ಲ ಪರಮ ಪೂಜ್ಯರ ಶ್ರೀಚರಣಕ್ಕೂ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ಆತ್ಮೀಯ ಶರಣ ಬಂಧುಗಳೇ, ನಿಜಕ್ಕೂ ಇದು ಎಲ್ಲ ನೋಡಿದ್ರೆ ಮಾತುಗಳ ಮೌನ ಆಗ್ತವೆ. ಇದು ಮನಸ್ಸನ್ನು ಕಟ್ತಕ್ಕಂಥದ್ದು, ಕಣ್ಣನ್ನು ತುಂಬ್ಕೊತಕ್ಕಂಥದ್ದು. ಬಸವಣ್ಣವ್ರ ವಚನ ಇದೆ, ಎಲ್ಲ ನೋಡಿದ ಮ್ಯಾಗ ಅನ್ನಿಸ್ತದೆ. ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಮನ ತುಂಬಿದ ಬಳಿಕ ನೆನಪಿಲಿಲ್ಲ, ಮಹಂತ ಕೂಡಲ ಸಂಗಮ ದೇವ. ಅಷ್ಟು ಇದು ಹೃದಯನೇ ತುಂಬಿದೆ, ಮನಸ್ಸನ್ನು ಅತ್ಯಂತ ತೃಪ್ತಿಪಡಿಸಿದೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಬಹುತೇಕ ನಾವೆಲ್ಲ ದೇಶದಾಗ ಯಾವ್ಯಾವೋ ಜಾತ್ರೆ ಅಂತ ಕೇಳ್ತೀವಿ, ಆದರೆ ಎಲ್ಲ ಆ ಜಾತ್ರೆಗಳಿಗೆ ಮೀರಿಸ್ತಕ್ಕಂಥ ಜಾತ್ರೆ ಯಾವುದಾದ್ರೂ ಇದ್ದರೆ ಅದು ಕೊಪ್ಪಳ ಅಜ್ಜನ ಜಾತ್ರೆ. ವಿಶೇಷವಾಗಿ 12ನೇ ಶತಮಾನದಲ್ಲಿ ಬಸವಣ್ಣನವರು ದಾಸೋಹನ ಮಾಡಿಸ್ತಿದ್ರು ಅಂತ ಕೇಳಿದ್ದೀವಿ, ಓದಿದ್ದೀವಿ. ಆದ್ರೆ ಲಕ್ಷಾಂತರ ಜನ ಒಂದೇ ಕಡೆ ಪ್ರಸಾದ ಮಾಡಿಸ್ತಕ್ಕಂಥದ್ದು ಎಲ್ಲಾದ್ರೂ ಇದ್ದರೆ ಅದು ಕೊಪ್ಪಳ ಗವಿಸಿದ್ದೇಶ್ವರ ಮಠದಲ್ಲಿ ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೆ. ನಿಜಕ್ಕೂ ಇವತ್ತಲ್ಲಿ ಆ ಒಂದು ಮಹಾ ದಾಸೋದ ಕಡೆ ಹೋಗಿದ್ದೆ. ಎಲ್ಲ ಕಡೆ ಸ್ವಚ್ಛ ಶಿಸ್ತು, ಎಲ್ಲರೂ ಮನೆಗಿನಕ್ಕಿಂತ ಚಲೋ ಚಲೋ ಪ್ರಸಾದ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಇದೆ. ನಿಜಕ್ಕೂ ಶತಮಾನಕ್ಕೊಬ್ಬರು ಸಿಗ್ತಾರಂತೆ, ಶತಮಾನಕ್ಕೊಬ್ಬರು ಸಿಗ್ತಾರಂತೆ. ಹಾಗೆ ನಮ್ಗೆ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಸಿಕ್ಕಿದ್ದೇ ನಮ್ಮ ಭಾಗ್ಯ ಅಂತಕ್ಕಂಥ ಮಾತನ್ನು ತಿಳಿಸಿ, ಬಸವಣ್ಣವ್ರು ಹೇಳ್ತಾರೆ, ಅಂತರಂಗ ಬಹಿರಂಗ ಎರಡೂ ಸುದ್ದಿದ್ದವರು ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಅಂತಕ್ಕಂಥ ಮಾತನ್ನು ತಿಳಿಸಿ, ಮತ್ತೊಮ್ಮೆ ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಂಥ ಎಲ್ಲರಿಗೂ ಶರಣು ಶರಣಾರ್ಥಿ.